heat, forever on fire. ಬಿಬಿಎಂಪಿ ಚುನಾವಣೆಯ ತಯಾರಿಯಲ್ಲಿ ಪ್ರತಿಯೊಂದು ಪಕ್ಷಗಳು ಕೂಡ ಇದ್ವು. ಇದೀಗ ಬಿಬಿಎಂಪಿ ಚುನಾವಣೆಗೆ ಮತ್ತೆ ವಿಘ್ನ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಇನ್ನು ಬಿಬಿಎಂಪಿ ಚುನಾವಣೆ ಬಗ್ಗೆ ಬೆಂಗಳೂರು ಶಾಸಕರಲ್ಲೇ ಒಲವು ಇಲ್ಲ, ಚುನಾವಣೆ ಮಾಡಿಸಬೇಕು ಅನ್ನುವಂಥದ್ದು ಬೆಂಗಳೂರಿನ ಶಾಸಕರಲ್ಲೇ ಇಲ್ವಂತೆ. ಆಂತರಿಕ ಸರ್ವೆಯಲ್ಲೂ ಕೂಡ ಚುನಾವಣೆ ಬೇಡವೇ ಬೇಡ ಅಂತ ರಿಪೋರ್ಟ್ ಬಂದಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಚುನಾವಣೆ ಮುಂದೂಡೋದಕ್ಕೆ ಸರ್ಕಾರ ಹೊಸ ಮಾರ್ಗವನ್ನ ಏನಾದರೂ ಹುಡುಕ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಚುನಾವಣೆಯನ್ನು ತಪ್ಪಿಸೋದಕ್ಕೆ ಏನಾದರೂ ಕಾಂಗ್ರೆಸ್ ಮುಂದಾಗ್ತಾ ಇದೆಯಾ? ಸಮಿತಿ ಮುಖ್ಯಸ್ಥ BS ಪಾಟೀಲ್ ನಿಯೋಗದಿಂದ DCMಗೆ ಒಂದು ವರದಿ ಸಲ್ಲಿಕೆ ಮಾಡಲಾಗಿದೆ. ಏನಿದೆ ಈ ವರದಿಯಲ್ಲಿ? ಈ ವರದಿ ಪ್ರಕಾರ ಬಿಬಿಎಂಪಿಯನ್ನು ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಅಂತ ಶಿಫಾರಸು ಮಾಡಲಾಗಿದೆ. ಅಂದರೆ 3 ಹಂತಗಳಲ್ಲಿ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕರಣಕ್ಕೆ ಅಂತ ಶಿಫಾರಸು ಮಾಡಲಾಗ್ತಾ ಇದೆ. ಬಿಬಿಎಂಪಿ ಮೇಲೆ ಸರ್ಕಾರದಿಂದ ಹಿಡಿತವನ್ನು ಸಾಧಿಸೋದಕ್ಕೆ ಅಂತ ಪ್ರಾಧಿಕಾರ ರಚನೆ ಮಾಡೋದಕ್ಕೆ ಒಂದು ಚಿಂತನೆ ನಡೀತಾ ಇದೆ. ಸರ್ಕಾರದ ಹಿಡಿತ ಇರಬೇಕು, ಆ ರೀತಿಯಾಗಿ ಇದೀಗ ಪ್ರಾಧಿಕಾರ ರಚನೆ ಮಾಡೋದಕ್ಕೆ ಅಂತ ಚಿಂತನೆ ನಡೀತಾ ಇದೆ. ಹಾಗಾದರೆ ಬಿಬಿಎಂಪಿ ಬದಲಿಗೆ ಬೃಹತ್ ಬೆಂಗಳೂರು ಪ್ರಾಧಿಕಾರ ಏನಾದರೂ ರಚನೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. DCM DK ಶಿವಕುಮಾರ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿ ಕೂಡ ಸಲ್ಲಿಕೆ ಆಗಿದೆ. ಇದೇ ಕಾರಣಕ್ಕಾಗಿ ಚುನಾವಣೆ ಮುಂದೂಡಿಕೆ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಒಂದು ಆಂತರಿಕ ಸರ್ವೆ ಕೂಡ ಮಾಡಲಾಗಿತ್ತು. ಈ ಸರ್ವೆಯಲ್ಲಿ ಬೆಂಗಳೂರಿನ ಶಾಸಕರಲ್ಲೇ ಚುನಾವಣೆ ಮಾಡಬೇಕು ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಬಿಬಿಎಂಪಿ ಚುನಾವಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಆದರೆ ಇದೀಗ ಮತ್ತೆ ಚುನಾವಣೆ ಮುಂದೂಡೋದಕ್ಕೆ ಅಂತ ನೆಪ ಏನಾದರೂ ಹುಡುಕೊಳ್ತಾ ಸರ್ಕಾರ. ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ಪ್ರಾಧಿಕಾರ ರಚನೆ ಆಗಿದ್ದೇ ಆದರೆ ಯಾವ ರೀತಿಯಾಗಿ ಇರುತ್ತೆ ಪ್ರಾಧಿಕಾರ, ಅಧಿಕಾರ ಯಾವ ರೀತಿಯಾಗಿ ವಿಕೇಂದ್ರೀಕರಣ ಆಗತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಬಿಬಿಎಂಪಿ ಚುನಾವಣೆಯ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳು ಹಾಗೆ ಮುಂದುವರಿತಾ ಇದೆ. ಬಿಬಿಎಂಪಿ ಚುನಾವಣೆಯನ್ನು ನಡೆಸಬೇಕೋ ಬೇಡ ಅನ್ನುವಂತಹ ಜಿಜ್ಞಾಸೆಯಲ್ಲಿ ರಾಜ್ಯ ಸರ್ಕಾರ ಮುಂದುವರೆದಿದೆ. ಆದ್ರೆ ಕೋರ್ಟ್ ಚುನಾವಣೆ ನಡೆಸಬೇಕು ಅನ್ನುವಂತಹ ತಾಕೀತನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆಯನ್ನ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಸುವುದು ಬೇಡ ಅನ್ನುವಂತಹ ಸನ್ನಿವೇಶ ಬೆಂಗಳೂರು ಕಾಂಗ್ರೆಸ್ ಶಾಸಕರನ್ನು ಸೇರಿದಂತೆ ವಿಪಕ್ಷದ ಶಾಸಕರುಗಳು ಕೂಡ ಅದನ್ನ ಒಮ್ಮತದಿಂದ ಹೊರಹಾಕಿದ್ದಾರೆ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆದರೆ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಹಾಗೆ ವಿಪಕ್ಷಗಳಿಗೆ ಚುನಾವಣೆಯ ಹೊರೆ ಬೇಡ, ಸದ್ಯಕ್ಕೆ ಶಾಸಕರ ಅನುದಾನದಲ್ಲಿ ಕತ್ತರಿ ಬಿಡುವಂತ ಸಾಧ್ಯತೆ ಇರೋದ್ರಿಂದಾಗಿ ಈಗ ಇನ್ನೊಂದಷ್ಟು ದಿವಸ ಬಿಟ್ಟು ನಿಧಾನಕ್ಕೆ ಮಾಡಿಕೊಂಡ್ರೆ ಉತ್ತಮ ಆಗುತ್ತೆ ಅನ್ನುವಂತ ವಿಶ್ವಾಸವನ್ನು ಹೊಂದ್ಕೊಂಡಿದ್ದಾರೆ. ಈ ನಡುವೆ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ತಜ್ಞರ ಸಮಿತಿ ಒಂದು ವರದಿಯನ್ನ ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ DCM DK ಶಿವಕುಮಾರ್ ಅವರ ಕೈಗೆ ಕೊಟ್ಟಿದೆ. ಆ ವರದಿಯಲ್ಲಿರೋ ಮಾಹಿತಿಗಳು ಅಂದ್ರೆ ಬಲ್ಲ ಮಾಹಿತಿಗಳ ಮೂಲಗಳ ಪ್ರಕಾರ ಬಿಬಿಎಂಪಿಯ ಆಡಳಿತವನ್ನ ವಿಕೇಂದ್ರೀಕರಣಗೊಳಿಸಬೇಕು, ಬಿಬಿಎಂಪಿಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪ್ರಾಧಿಕಾರವನ್ನಾಗಿ ಬದಲಾಯಿಸಬೇಕು, ಈ ಪ್ರಾಧಿಕಾರದಲ್ಲಿ 3 ಹಂತದ ಆಡಳಿತ ವ್ಯವಸ್ಥೆಯನ್ನ ಸೃಜನೆ ಮಾಡಿ ಅದರ ಮುಖಾಂತರ ಆಡಳಿತವನ್ನ ಮಾಡಬೇಕು. ಜೊತೆಗೆ ಬಿಬಿಎಂಪಿ ವ್ಯಾಪ್ತಿ ಅಂದ್ರೆ ಬೆಂಗಳೂರಿನ ವ್ಯಾಪ್ತಿಯನ್ನ 250 ಕಿಲೋಮೀಟರ್ಗಳ ವರೆಗೆ ವಿಸ್ತರಿಸುವಂತಹ ಚದರ ಕಿಲೋಮೀಟರ್ಗೆ ವಿಸ್ತರಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೇಕು. ಹಂತ ಹಂತವಾಗಿ ಅಧಿಕಾರ ವಿಕೇಂದ್ರೀಕರಣವನ್ನ ಮಾಡುವ ಮುಖಾಂತರ BDA ಬದಲಿಗೆ ಬಿಬಿಎಂಪಿಯನ್ನೇ ಅಂದ್ರೆ ಬೃಹತ್ ಬೆಂಗಳೂರು ಗ್ರೇಟರ್ ಪ್ರಾಧಿಕಾರ ಆದ ಬಳಿಕ ಅದರ ವ್ಯಾಪ್ತಿಗೆ BDA ಅಧಿಕಾರವನ್ನು ಕೂಡ ತರುವ ಮಟ್ಟಿಗೆ ತಂದುಕೊಂಡು ಒಟ್ಟಾರೆ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಮುನ್ನಡೆಸುವಂತಹ ಕಾರ್ಯವೈಖರಿಗಳನ್ನ ಮಾಡಬೇಕು ಅನ್ನುವ ಶಿಫಾರಸನ್ನ ಇದು ಕೊಟ್ಟಿದೆ. ಹೀಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬದಲಿಗೆ ಬೆಂಗಳೂರು ಮಹಾನಗರ ಪ್ರಾಧಿಕಾರ ಜಾರಿಯಾಗುವಂತಹ ಚಿಂತನೆಗಳು ಕೂಡ ನಡೆದಿದೆ. ಈ ಶಿಫಾರಸನ್ನ ಸಮಿತಿಗೆ ಮಾಡಿಕೊಟ್ಟಿದೆ. ಇವೆಲ್ಲವನ್ನ ಪರಿಗಣಿಸಿ ಸರ್ಕಾರ ಯಾವ ರೀತಿಯ ಮುಂದಿನ ಹೆಜ್ಜೆಯನ್ನು ಇಡ್ತದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಹಿಂದೆ 5 ಬಿಬಿಎಂಪಿ ವಲಯಗಳನ್ನ ಮಾಡುವಂತಹ ಯೋಚನೆಯನ್ನ ಮಾಡ್ಕೊಂಡಿತ್ತು, ಆದ್ರೆ ಅದಕ್ಕೆ ಪ್ರತಿರೋಧ ವ್ಯಕ್ತವಾಗಿತ್ತು. ಆ ಬೆನ್ನಲ್ಲೂ ಕೂಡ ಆ ಸಾಧಕ ಬಾಧಕಗಳ ಬಗ್ಗೆ ವಾರ್ಡ್ ವಿಭಜನೆ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾ ಇತ್ತು. ಈಗ ಪ್ರಾಧಿಕಾರ ರಚನೆ ಸಂಬಂಧಪಟ್ಟ ಹಾಗೆ ಸಮಿತಿ ವರದಿ ಕೊಟ್ಟಿದೆ. ವರದಿಯನ್ನ ಸಾರ್ವಜನಿಕ ವಲಯಕ್ಕೆ ಹಾಕ್ಬೇಕಾಗತ್ತೆ. ಹಾಗೆ ಮಾಜಿ ಪುರಪಿತೃಗಳ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ನಡೆಸಬೇಕಾಗತ್ತೆ. ಜನಸಾಮಾನ್ಯರ ಅಭಿಪ್ರಾಯವನ್ನ ಪಡೆದು ಮುಂದಿನ ಯೋಜನೆಯನ್ನು ಮಾಡಬೇಕಾದ್ರೆ ಈ ಪ್ರಕ್ರಿಯೆಯನ್ನೇನಾದ್ರೂ ಸರ್ಕಾರ ಕೈಗೆತ್ತಿಕೊಂಡ್ರೆ ಚುನಾವಣೆ ನಡೆಯುವ ಸಾಧ್ಯತೆ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಈ ಎಲ್ಲಾ ವ್ಯಾವಹಾರಿಕ ಮತ್ತು ಆಡಳಿತಾತ್ಮಕ ಲೆಕ್ಕಾಚಾರಗಳು ಸಮಗ್ರವಾಗಿ ನಡೀಬೇಕು ಅಂದಾಗ ಇದನ್ನ ಜನರಿಗೆ ಬಿಡಬೇಕಾಗುತ್ತೆ. ಜನರೆದುರು ಬಿಟ್ಟಾಗ ವಿವೇಚನಾ ಅಧಿಕಾರವನ್ನು ಇಟ್ಟುಕೊಂಡು ಹಾಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮಾಡೋದ್ರಿಂದಾಗಿ ಈ ಪ್ರಕ್ರಿಯೆಯನ್ನ ಮುಂದಕ್ಕೆ ಹಾಕುವಂತ ಸಾಧ್ಯತೆ ಇರೋದ್ರಿಂದಾಗಿ ಚುನಾವಣೆ ಕೂಡ ಮುಂದಕ್ಕೆ ಹೋಗ್ಬೋದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಪ್ರಾಧಿಕಾರದ ಜವಾಬ್ದಾರಿಗಳು ನಡೀಬೇಕಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಬಿಬಿಎಂಪಿಯ ಚುನಾವಣಾ ಭವಿಷ್ಯ ನಿರ್ಧಾರವಾಗಲಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.